ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗ್ಲೇ ಯಾರೋ ಬಂದಿದ್ರು ಅಂತ ಅನಿಸ್ತು. ಯಾರು? ಓಹ್ ಅವರಾ? ಅವ್ರ ನಮ್ಮ ಮನೆ ಕೆಲಸದವ್ರು. ಕಾಫಿ ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ಅದು ಅವರೇನೆ ಮಾಡಿದ್ದು. ಚಿನ್ನು ಮರಿ ಸತ್ತಿಲ್ಲ ಅಂತ ಹೇಳದ್ನಲ್ಲ, ಎಷ್ಟು ಸಲ ಅದನ್ನ ಹೇಳ್ಬೇಕು ನಿಮ್ಗೆ? ಇವತ್ತು ನನ್ನ ಹಿಂದೆ ಬಂದು ನಿಂತ್ಕೊಂಡವರು ನನ್ನ ಚಿನ್ನು ಮರಿನೇ. ನಾನು ಕುಡಿದಿದ್ದು ಕಾಫಿನ ಜಾಹ್ನವಿರು ಬಿಟ್ಟು ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಹಾಗಂದ್ರೆ ಏನರ್ಥ? ಅವ್ರು ಬದುಕಿದ್ದಾರೆ ಅಂತ ತಾನೇ ಅರ್ಥ. ಶಿ ಇಸ್ ಅಲೈವ್ ಅಂಡ್ ದಟ್ಸ್ ಇಟ್. ನನ್ನ ಚಿನ್ನು ಮರಿ ಬದುಕಿದ್ದಾರೆ. ನನ್ನ ಚಿನ್ನು ಮರಿ ಬದುಕಿದ್ದಾರೆ. ನಾನು ನನ್ನ ಚಿನ್ನು ಮರಿನ ಕರ್ಕೊಂಡ್ ಬರ್ತೀನಿ, ನಿಮಗೆಲ್ಲರಿಗೂ ತೋರಿಸ್ತೀನಿ. ನನ್ನ ಚಿನ್ನು ಮರಿ ಬದುಕಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ನಾನು ತೋರಿಸ್ತೀನಿ. ಅವ್ರನ್ನ ಈಗಲೇ ಕರ್ಕೊಂಡ್ ಬರ್ತೀನಿ. ಟು ಬಿ ಹೋಮ್. ಅವ್ರು ನನ್ನ ಜೊತೆ ಇರಬೇಕು. ಇಲ್ಲಿ ಕರ್ಕೊಂಡ್ಬರ್ತೀನಿ, ಈಗಲೇ ಕರ್ಕೊಂಡ್ಬರ್ತೀನಿ. ಭಾವನಾ ಅಕ್ಕ, ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಅಕ್ಕ. ಅಕ್ಕ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ವೆಂಕಿ ಬಗ್ಗೆ ಏನು ಗೊತ್ತಾಯ್ತಾ ಇಲ್ಲ. ಅಲ್ಲೋಗಿ ಕೇಳಿದ್ರೆ ಅವ್ರು ಏನು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಮಾವವ್ರ ಹತ್ರ ಒಂದ್ಕಿತ ಮಾತಾಡುವ ಅಂತ ಬಂದೆ. ಮಾವ ಈಗ ಸದ್ಯಕ್ಕೆ ಮನೇಲಿಲ್ಲ, ಆದ್ರೆ ಬಾವ ಹತ್ರ ಮಾತಾಡಿ ನೋಡೋಣ. ಬನ್ನಿ. ನಮಸ್ಕಾರ ಕಣವ, ಕೂತ್ಕೊಳ್ಳಿ. ಭಾವನವ, ಅವ್ರು ಕುಡಿಯಕ್ಕೇನಾರ ಕೊಡವ? ಇಲ್ಲ ಅಣ್ಣ, ಅದೆಲ್ಲ ಏನು ಬೇಡ. ಅಲ್ಲ, ವೆಂಕಿಯವ್ರ ಬಗ್ಗೆ ಏನಾರು ಗೊತ್ತೈತೇನವ? ಇಲ್ಲ ಅಣ್ಣ, ಅದಕ್ಕೆ ನಿಮ್ಮನ್ನೊಂದ್ಸತಿ ಕೇಳುಮ ಅಂತ ಬಂದೆ. ಅಪ್ಪಯ್ಯ SP ಅವ್ರತವೆಲ್ಲ ಮಾತಾಡವ್ರೆ. ವೆಂಕಿಯವ್ರನ್ನ ಹುಡುಕ್ಸೋಕೆ ಸಪ್ರೇಟ್ ಟೀಮ್ ಮಾಡಿ ಹುಡುಕಿಸ್ತವ್ರಂತೆ. ನೀವೇನು ಭಯ ಪಡ್ಬೇಡಿ, ವೆಂಕಿಯವ್ರು ಸಿಗ್ತಾರೆ. ಅವ್ರಿಗೇನು ಆಗಿರಕ್ಕಿಲ್ಲ. ಇನ್ನೊಸಿ ದಿನ ಅಷ್ಟೇಯ, ವೆಂಕಿಯವರು ಯಾವುದೇ ಪಾತಾಳದಲ್ಲಿದ್ರು ಪೊಲೀಸ್ನವ್ರು ಹುಡುಕ್ ಕೊಟ್ಬಿಡ್ತಾರೆ. ನೀವು ಧೈರ್ಯವಾಗಿರಿ. ಅಷ್ಟಾದ್ರೆ ಸಾಕು ಅಣ್ಣ. ಭಾವನವ, ನಂಗೊಂದು ಫೋನ್ ಬರ್ತದೆ, ಒಂಚೂರು ಅವ್ರನ್ನ ಗಮನಿಸ್ಕೊಳವ. ನೀವು ಧೈರ್ಯವಾಗಿರಿ. ಹಲೋ, ಹೇಳ
ಬತ್ತವನ್ ತಡಿಯಲಿ. ಅದಕ್ಕೆ ನೋಡಿ, ಅಣ್ಣ ಇಲ್ಲ ಅಂತ ನೀವಿಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಅವನು ಎಲ್ಲೂ ಹೋಗಿರಲ್ಲ, ಎಲ್ಲೇ ಇದ್ರೂ ಆದಷ್ಟು ಬೇಗ ಬಂದ್ಬಿಡ್ತಾನೆ. ಆದರೆ ಅವನಿಲ್ಲ ಅಂತ ನೀವು ಹೀಗೆ ಊಟ ತಿಂಡಿ ಬಿಟ್ರೆ ನಿಮ್ಮ ಆರೋಗ್ಯಕ್ಕೆ ಏನಾಗಲ್ಲ ಹೇಳಿ? ಅಲ್ಲ ಅಕ್ಕ, ಅದು ನಮ್ಮ ಅವ್ವಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಡಾಕ್ಟ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ವೆಂಕಿ ಇವಾಗ ಕಾಣಿಸ್ತಿಲ್ಲ ಅಂದ್ರೆ ಅವನು ಅವನ ಆಪರೇಷನ್ಗೆ ದುಡ್ಡು ಹೊಂದ್ಸಕ್ಕೆ ಹೋಗಿರ್ತಾನೆ. ಆದ್ರೆ ಅವನು ಇಷ್ಟು ದಿನ ಬಂದಿಲ್ಲ ಅಂದ್ರೆ ನನಗೆ ಯಾಕೋ ಭಯ ಆಯ್ತೈತೆ ಅಕ್ಕ. ಅದಕ್ಕೆ ಅಮ್ಮ ಆಪರೇಷನ್ಗೆ ಎಷ್ಟಾಗುತ್ತೆ ಅಂತ ನನ್ನ ಹತ್ರ ಹೇಳಿ, ನಾನು ಸಿದ್ದು ಅವ್ರ ಹತ್ರ ಮಾತಾಡ್ತೀನಿ. ಬೇಡಕ್ಕ, ಅದೆಲ್ಲ ನಾನೇ ನೋಡ್ಕೊತೀನಿ. ಆದ್ರೆ ವೆಂಕಿ ಒಬ್ಬ ನನಗೆ ಬೇಗ ಸಿಕ್ಬಿಟ್ರೆ ನಂಗಷ್ಟೇ ಸಾಕು, ಇನ್ನೇನು ಬೇಡ. ಹಾಗೆ ಆಗುತ್ತೆ ಅದಕ್ಕೆ, ನೀವು ಧೈರ್ಯವಾಗಿರಿ. ಹಾಂ, ಬನ್ನಿ ಮೇಡಮ್ರೆ. ಸಿದ್ದು ಅವರೇ, ಇದೇನೋ ದಿಢೀರಂತ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀರಲ್ಲ, ಏನಾದರೂ ವಿಶೇಷನಾ? ಹೇಳ್ತೀನಿ ಬನ್ನಿ ಮೇಡಮ್ರೆ. ಇಲ್ಲ ಸಿದ್ದು ಅವರೇ, ನೀವು ಹೀಗೆಲ್ಲ ನನ್ನನ್ನು ಕರ್ಕೊಂಬರಲ್ಲ, ಅದಕ್ಕೆ ಕೇಳಿದೆ. ಏನಿವತ್ತು? ಮೇಡಮ್ರೆ, ಅದು ನಿಮ್ಮ ರಾತ್ರಿ ಎಲ್ಲ ಭಯಪಟ್ಟಿರುವಂಗೆ ಬೆಚ್ಚ ಬೀಳ್ತಿದ್ರಿ, ನಡಕ್ತಿದ್ರಿ. ನಿಮ್ಮ ಮನಸ್ಸಲ್ಲಿ ಏನೋ ಇಟ್ಕೊಂಡು ಭಯಪಡ್ತಿದ್ದೀರ ಅನ್ನಿಸ್ತು. ಅದಕ್ಕೆ ಅದಕ್ಕೆ ಇಲ್ಲಿ ನನಗೆ ಗೊತ್ತಿರೋ ಒಬ್ಬರು ಪುರೋಹಿತರವ್ರೆ. ಅದು ಅಲ್ಲದೆ ಈ ದೇವಸ್ಥಾನಕ್ಕೆ ವಿಶೇಷವಾದಂಥ ಶಕ್ತಿ ಅದೇ. ಯಾರಾದರೂ ಭಯಪಟ್ಕೊಂಡಿದ್ರೆ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಒಂದು ತಾಯ್ತ ಕಟ್ಸ್ಬಿಟ್ರೆ ಅವ್ರಿಗೆ ಭಯಗೆ ಎಲ್ಲ ಉಂಟಾಯ್ತದೆ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದೆ ಮೇಡಮ್ರೆ. ಸಿದ್ದು ಅವರೇ, ನನಗೇನೂ ಆಗಿಲ್ಲ. ನನಗೆ ತಾಯ್ತಾನೂ ಬೇಡ, ಏನೂ ಬೇಡ. ಬನ್ನಿ ಮನೆಗೆ ಹೋಗೋಣ. ಮೇಡಮ್ರೆ, ಹಂಗೆಲ್ಲ ಹೇಳ್ಬಾರ್ದು. ಬನ್ನಿ ಬನ್ನಿ. ಬೇಡ ಅಂತ ಹೇಳ್ತಿದ್ದೀನಲ್ಲ ಸಿದ್ದು ಅವರೇ. ಹಿಂಗೆಲ್ಲ ಹೇಳ್ಬಾರ್ದು, ನೀವು ಬನ್ನಿ ಮೇಡಮ್ರೆ. ನಮಸ್ಕಾರ ಶಾಸ್ತ್ರಿಗಳೇ. ಸಿದ್ದೇಗೌಡ್ರೆ ನಮಸ್ಕಾರ. ಏನು ಸಮಾಚಾರ? ಏನಿಲ್ಲ ಶಾಸ್ತ್ರಿಗಳೇ, ಅದು ನಮ್ಮ ಹೆಂಗಸರು ನಮ್ಮ ಮೇಡಮರು ರಾತ್ರಿ ಎಲ್ಲ ಏನಕ್ಕೂ ಎದುರ್ಕೊಂಡು ಬೆಚ್ಚ ಬೀಳ್ತಿದ್ರು, ನಡಕ್ತಿದ್ರು. ಅದಕ್ಕೆ ನಿಮ್ಮ ತಕ್ಕೆ ತಾಯ್ತ ಕಟ್ಸಮ್ಮ ಅಂತ ಕರ್ಕೊಂಬಂದೆ. ನೀವು ಅದೇನೋ ನೋಡಿ ಚಂದಾಗಿ ಮಂತ್ರ ಹಾಕಿ ಒಂದು ತಾಯ್ತ ಮಾಡ್ಕೊಡಿ. ಅದು ಮೈ ಮ್ಯಾಕ್ ಬಿದ್ದಕ್ಕೆ ಭಯ ಗಿಯ ಎಲ್ಲ ಕಿತ್ಕೊಂಡು ಹೊಂಟೋಗ್ಬಿಡ್ಬೇಕು. ಓ ಅಷ್ಟೇನಾ? ತಾಯ್ತ ತಗೊಂಬತ್ತೀನಿ. ತಾಯ್ತ ತಗೊಳ್ಳಿ. ಮೇಡಮ್ ಕಟ್ಟಿ. ನಾನಾ? ಹಾಂ, ನೀವೇ ಕಟ್ಟಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.